ನಮ್ಮ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಇದು. ಸೊ ನಮ್ಮ ಅರ್ಜುನ ಅಂಬಾರಿ, ನಮ್ಮ ನಾಡದೇವತೆ ಮೈಸೂರು ಚಾಮುಂಡೇಶ್ವರ ದೇವಸ್ಥಾನ ಇದು. ಮೈಸೂರಿನ ಲಲಿತ್ ಮಹಲ್ ಅರಮನೆ ಇದು. ನೀವು ನೋಡ್ತಾ ಇರೋದಿಲ್ಲ ರಾಜಾರಾಣಿ ಗೊಂಬೆಗಳು ಇವೆಲ್ಲ ನಮ್ಮ ಬೆಂಗಳೂರಿನ ವಿಧಾನಸೌಧ. ಅಂದ್ರೆ ನೀವು ಇಲ್ಲಿ ಓದ್ಬೋದು ಬೇಕಾದ್ರೆ ಇದನ್ನ, ಸರ್ಕಾರದ ಕೆಲಸ ದೇವರದ ಕೆಲಸ ಅಂತ. ಸೊ ನಾರ್ಮಲ್ ಹೆಲಿಕಾಪ್ಟರ್ ಅಲ್ಲ. ಸೊ ಇದು ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ರೀಅಸೆಂಬಲ್ ಮಾಡುದು. ಮಕ್ಕಳಿಗೆ ಸ್ವಲ್ಪ ಯುನೀಕ್ ಆಗಿರುತ್ತೆ. ಇದು ಮೈಸೂರಿನ 2ನೇ ಅಂಬಾವಲ್ಯ ಅರಮನೆ ಇದು. ಸೊ ಇದು ಅಯೋಧ್ಯ ರಾಮನ್ ದೇವಸ್ಥಾನ ಇದು. ಸೊ ಇದೆಲ್ಲ ಮಿನಿಯೇಚರ್ ಮಾಡಲ್ಸ್, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲ. ಇದು 20 ಇಂಚು 3D ಪ್ಯಾಲೇಸ್ ಇದು. ನಮ್ಮ ಚನ್ನಪಟ್ಟಣ ಶೈಲಿಯ ಗೊಂಬೆಗಳು ಇವೆಲ್ಲ. ಟಾಂಗ, ಕುದುರೆ ಗಾಡಿ. ನೋಡಿ ಇದು ಪ್ಯಾಲೇಸ್ ಬರುತ್ತೆ ನಮ್ಮ ಅಂಬಾವಲ್ಯ ಅರಮನೆ ಇದು. ಇದೆಲ್ಲ ನಮ್ಮ ಮೈಸೂರು ಸ್ಪೆಷಲ್ ಇದು. ಕುದುರೆ ಸಾರೋಟು ನಮ್ಮ ಮೈಸೂರಿಗೆ ಹೋದ್ರೆ ನೀವು ಲಲಿತ್ ಮಹಲ್ ಪ್ಯಾಲೇಸ್ ಎದುರುಗಡೆ ಯಾವಾಗ ಬೇಕಾದ್ರೂ ನಿಮ್ಗೆ ನೋಡ್ಬೋದು ಇದನ್ನ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. HD ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸೊ ನಾವಿವತ್ತು ಬಂದಿರೋದು ಗೊಂಬೆಗಳ ನಾಡ್ಗಲ್ಲ, ಗೊಂಬೆಗಳ ಲೋಕಕ್ಕೆ. ಇನ್ನೇನ್ ದಸರಾ ಹಬ್ಬ ಬಂದೇ ಬಿಡ್ತು. ಅಕಸ್ಮಾತ್ ನೀವೇನಾದ್ರು ನಿಮ್ಮ ಮನೆಯಲ್ಲಿ ದಸರಾ ಗೊಂಬೆಗಳನ್ನ ಕೂರಿಸ್ಬೇಕು, ಎಲ್ಲಿ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ತಲೆ ಕೆಡಿಸ್ಕೊಂಬೇಡಿ. ನಾವಿವತ್ತು ಬಂದಿರೋದು ಚನ್ನಪಟ್ಟಣ ಟಾಯ್ಸ್ ಅನ್ನೋ ಶಾಪ್ಗೆ. ಇದು ಲೊಕೇಟ್ ಆಗಿರೋದು ದಾಸರಳ್ಳಿ ಹಾಗೂ ಇವ್ರದ್ದು ಇನ್ನೊಂದು ಬ್ರಾಂಚ್ ಭಾಷಿನ್ ಸರ್ಕಲ್ ರಾಜಾಜಿನಗರದಲ್ಲಿದೆ. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಹಲವಾರು ವೆರೈಟಿ, ಹೊಸ ವೆರೈಟಿ ಗೊಂಬೆಗಳು ಕೂಡ ಇದೆ. ಸೊ ಏನೇನೆಲ್ಲ ಇದೆ ಅನ್ನೋದನ್ನ ನಾನು ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ, ಬನ್ನಿ. ಸೊ ಇವತ್ತು ನಮ್ ಜೊತೆ ಈ ಶಾಪ್ ಓನರ್ ಆದ ಕಿಶೋರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಶಾಪ್ ಹಾಗೂ ನಿಮ್ಮ ಶಾಪ್ ಲೊಕೇಟ್ ಆಗಿರೋ ಏರಿಯಾ ಯಾವ್ದು ಸರ್? ಸರ್ ನಮ್ದು ಚನ್ನಪಟ್ಟಣ ಟಾಯ್ಸ್ ಬೊಂಬೆ ಅಂತ. ಸೊ ನಮ್ದು ಒಂದು ಮಾಗಡಿ ರೋಡ್ ದಾಸರಳ್ಳಿ ಒಂದು ಶಾಪ್ ಇದೆ. ಸೊ ಇನ್ನೊಂದು ನಮ್ದು ರಾಜೇಂದ್ರ ಭಾಷಣ ಸರ್ಕಲ್ ಸಿಗ್ನಲ್ ಗೆ ಒಂದು ಶಾಪ್ ಇದೆ ಸರ್. ಓಕೆ ಸರ್, ಇದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಸರ್ ಇದು ಆಲ್ಮೋಸ್ಟ್ ಒಂದು 6 to 7 ಇಯರ್ಸ್ ಆಯ್ತು ಸರ್. 6 to 7 ಇಯರ್ಸ್. ಹೌದು ಸರ್, ನಿಮ್ಮಲ್ಲಿ ಮರದ್ದು ಮಾತ್ರ ಗೊಂಬೆ ಇದೆಯಾ ಇಲ್ಲ ಅಂದ್ರೆ ಮಣ್ಣು ಗೊಂಬೆನೂ ಇದೆ? ಅಲ್ಲ, ಎಕ್ಸ್ಕ್ಲೂಸಿವ್ಲಿ 100% ಬರೀ ವುಡ್ ಮಾತ್ರನೇ. ಓಕೆ, ವುಡ್ ಮಾತ್ರನೇ, ಮಣ್ಣಿಂದಿರೋದಿಲ್ಲ. ಈ ಸಲ ನಮ್ಮ ವೀಕ್ಷಕರಿಗೆ ಯಾವ್ಯಾವ ತರ ಎಲ್ಲ ಗೊಂಬೆ ಇದೆ ಅಂತ ಒಂದ್ ಸ್ವಲ್ಪ ತೋರಿಸ್ಕೊಟ್ಬಿಡ್ತೀರಾ? ಖಂಡಿತ ಸರ್, ತೋರ್ಸೋಣ. ಸೊ ನೋಡಿ, ನೀವು ನೋಡ್ತಾ ಇರೋದಿಲ್ಲ ರಾಜಾರಾಣಿ ಗೊಂಬೆಗಳು ಇವೆಲ್ಲ. ಸೊ ಇದ್ರಲ್ಲಿ ಎಕ್ಸ್ಕ್ಲೂಸಿವ್ ಏನಂದ್ರೆ ಇದೆಲ್ಲ ನಿಮಗೆ ಕುಂಕುಮ ಬಾಕ್ಸ್ ಬರ್ತವೆ. ಈ ಸ್ಮಾಲ್ ಸೈಜ್ ಅಲ್ಲಿ ಕುಂಕುಮ ಬಾಕ್ಸ್ ಬರುತ್ತೆ. ಓಕೆ ಓಕೆ, ಓಪನ್ ಮಾಡಬಹುದು. ಹೌದು, ಇದು 2-in-1 ತರ ಯೂಸ್ ಮಾಡಬಹುದು. ಸೊ ಫಂಕ್ಷನ್ ಬೇಕಾದ್ರೆ ಯೂಸ್ ಮಾಡಬಹುದು, ದಸರಾ ಗೊಂಬೆಗೆ ಬೇಕಾದ್ರೆ ಯೂಸ್ ಮಾಡಬಹುದು. ಸೊ ಇದೆಲ್ಲ ಕುಂಕುಮ ಬಾಕ್ಸ್ ವೆರೈಟೀಸ್ ಇದೆಲ್ಲ. ಈ ಬಸವ ಏನ್ ಬರ್ತದೆ ಇದು ಕುಂಕುಮ ಬಾಕ್ಸ್ ವೆರೈಟಿನೇ. ಸೊ ಇದು ಕೂಡ ನಮ್ ಚನ್ನಪಟ್ಟಣ ಪ್ರೊಡಕ್ಷನ್. ಸೊ ಇದು ಬಂದ್ಬಿಟ್ಟು ಎಲ್ಲ ನೀವು ತಬಲಾ ತರ ನೋಡ್ತಾ ಇದ್ದೀರಾ, ಬಟ್ ತಬಲಾ ಅಲ್ಲ ಇದು. ಸೊ ಇದು ಬಂದ್ಬಿಟ್ಟು ಅಗರಬತ್ತಿ ಸ್ಟ್ಯಾಂಡ್ ಇದು. ಓಕೆ ಓಕೆ, ಸೂಪರ್ ಸೂಪರ್. ಸೊ ಅಗರಬತ್ತಿ ಸ್ಟ್ಯಾಂಡ್. ಓಕೆ, ಸೊ ಇದು ಮದ್ವೆ ದಿಬ್ಬಣ, ಇದು ಮದ್ವೆ ಕಾನ್ಸೆಪ್ಟ್ ಇರೋ ಡಾಲ್ಸ್. ಸೊ ಇದು ಬಂದ್ಬಿಟ್ಟು ತಾಯಿ ಮಗು ಡಾಲ್. ಸೊ ಇಲ್ಲಿ ಏನ್ ನೋಡ್ತಿದ್ದೀರಾ, ಸೊ ಇದು ತಂಜಾವೂರ್ ಸ್ಟೈಲ್ ಇರೋ ಫೈಬರ್ ಗೊಂಬೆಗಳಿವು. ಓಕೆ, ಫೈಬರ್ ಇದು POP ಅಲ್ಲ, ಫೈಬರ್ ಇದು ನಮ್ಮ ಓನ್ ಪ್ರೊಡಕ್ಷನ್ ಇದು. ಓಕೆ, ಸೊ ಇದು ನಿಮ್ಗೆ ಎಲ್ಲೂ ಬೇರೆ ಕಡೆ ಸಿಗೋದಿಲ್ಲ ಅದು. ಸೊ ಇದೆಲ್ಲ ಮದುವೆ ದಿಬ್ಬಣನೆ ಸೇಮು. ಸೊ ಇಲ್ಲಿ ನೆಕ್ಸ್ಟ್ ಫಾಲೋಡ್ ಬೈ ನೀವ್ ಏನ್ ನೋಡ್ತಿದ್ದೀರಾ, ಸೊ ಇದೆಲ್ಲ ಬಂದ್ಬಿಟ್ಟು ಫಾರ್ಮರ್ ಅಂದ್ರೆ ಈ ಹಳೆಯ ಕಾಲದಲ್ಲ ಸಂತೆ ಮಾಡೋರು. ಸೊ ಸಂತೆ ಟೆಕ್ಸ್ಟೈಲ್ಸ್ ಇವೆಲ್ಲ ಕುಂಬಾರಿಕೆ ಮಾಡೋದು, ಖಾರ ರುಬ್ಬೋದು, ಮೀನ್ ಮಾರೋದು, ಜೋಳ ಮಾರೋದು, ಮಗು ಆಡಿಸ್ತಾ ಇರೋದು, ಭತ್ತ ಕುಟ್ಟೋದು. ಸೊ ಹಾಗೆ ಇಲ್ಲಿ ನೀವು ಬಂದ್ರೆ ಇಲ್ಲಿ ಹಾವು ಆಡಿಸ್ತಾ ಇರೋದು, ಇದೆಲ್ಲ ಸ್ವೀಟ್ ಅಂಗಡಿ, ಇದು ಖಾರ ರುಬ್ತಾ ಇರೋದು ಇದು. ಸೊ ಇದನ್ನ ಶೇವಗೆ ಆಗ್ತಿರೋದು, ಇದು ತಾಟಿ ನಿಂಗ್ ಕಟ್ ಮಾಡ್ತಿರೋದು. ಸೊ ಆ ತರ ಡಿಫ್ರೆಂಟ್ ಡಾಲ್ಸ್ ಎಲ್ಲ ಇದೆ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೀವು ನೋಡ್ತಾ ಇರೋದು ಹಂಪಿ ಕಲ್ಲಿನ ರಥ. ಸೊ ಇದೆಲ್ಲ ಮೋಲ್ಡೆಡ್ ಪ್ರಾಡಕ್ಟ್ಸ್ ಇವೆಲ್ಲ. ಡಿಟೇಲ್ ವರ್ಕ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಸೊ ಇದ್ರ ಕಾರ್ಪೊರೇಟ್ ಗಿಫ್ಟಿಂಗು, ಹೋಮ್ ಡೆಕೋರ್ಗೆ, ದಸರಾಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಓಕೆ, ಸೊ ಇದರಲ್ಲಿ ಬೇರೆ ಬೇರೆ ಸೈಜಸ್, ಬೇರೆ ಬೇರೆ ಚಿಕ್ಕದು, ಸ್ಮಾಲ್ದು ಎಲ್ಲಾನು ಸಿಗುತ್ತೆ ನಿಮ್ಗೆ. ಸೊ ಇದಾಗ್ತದಂಗೆ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಸೊ ಇದು ಈ ಸಲ ದಸರಾಗೆ ಸೊ ಪಟ್ಟದ ಕುದುರೆ ತರ ಯೂಸ್ ಮಾಡ್ಬೋದು ಇದನ್ನ.
ಇದೆಲ್ಲ ಕಂಪ್ಲೀಟ್ಲಿ ವುಡ್ಡಲ್ಲೇ ಮಾಡಿರುವಂಥದ್ದು ಇದೆಲ್ಲ. ಇದು ಪಟ್ಟದ ಕುದುರೆ, ಸೊ ಇದು ಪಟ್ಟದ ಆನೆ. ಸೊ ಇದರಲ್ಲಿ ಬೇರೆ ಬೇರೆ ಸೈಜಸ್ ಎಲ್ಲ ಇದೆ. ಸ್ಮಾಲ್ ಸೈಜು 3 ಇಂಚು, 4 ಇಂಚು, 5 ಇಂಚು, 6 ಇಂಚು. ನೀವು ಯಾವ ತರ ಮೈಸೂರು ಪ್ಯಾಲೇಸ್ನ ನೀವು ಪರ್ಚೇಸ್ ಮಾಡ್ತೀರೋ ಸೊ ಅದ್ರ ತಕ್ಕಾಗಿ ಆ ಸೈಜ್ ತಕ್ಕಾಗಿ ನೀವು ಬೇಕಾದ್ರೆ ಚೇಂಜ್ ಮಾಡ್ತಾ ಇರ್ಬೋದು ಇದನ್ನ. ಸೊ ನೆಕ್ಸ್ಟ್ ಫಾಲೋಡ್ ಬೈ ಇದು ಸೇಮ್ ಆವಾಗಲೇ ಹೇಳಿದ್ನಲ್ಲ, ಸೊ ಇದೆಲ್ಲ ಫೈಬರ್ ಡಾಲ್ಸ್. ಸೊ ಇದು ಬಂದ್ಬಿಟ್ಟು ಫಸ್ಟ್ ಕ್ವಾಲಿಟಿ ಬರುತ್ತೆ ಫೈಬರ್ ಡಾಲ್. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಕ್ವಾಲಿಟಿ ಫೈಬರ್ ಡಾಲ್ ಬರುತ್ತೆ. ಇದು ಕ್ವಾಲಿಟಿ ಡಿಫ್ರೆನ್ಸ್ ಬರುತ್ತೆ ನಿಮಗೆ, ಸೊ ಮೇಕಿಂಗ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಸೊ ಇದು ವೆಂಕಟೇಶ್ವರ, ಸೊ ಬಾಲಾಜಿ ಐಡಲ್ಸ್ ಇದೆಲ್ಲ. ಸೊ ಫಾಲೋಡ್ ಬೈ ಇದೆಲ್ಲ ದೇವರ ಐಡಲ್ಸೇ ಬರ್ತವೆ. ಸೊ ಇದು ಆಂಜನೇಯ, ಗಣೇಶ, ಕೃಷ್ಣ, ವಿದ್ಯಾ ಗಣಪತಿ, ವೆಂಕಟೇಶ್ವರ ಡ್ಯಾಶ್ ಬೋರ್ಡ್ ಇರುವಂಥದ್ದು. ಸೊ ಕೃಷ್ಣ, ಮತ್ತೆ ಇಲ್ಲಿ ರಾಮ ಸೆಟ್ಟು. ಸೊ ಇಲ್ಲಿ ಡಿಫ್ರೆಂಟ್ ಕ್ವಾಲಿಟೀಸ್ ಆಫ್ ರಾಮ ಸೆಟ್ ಸಿಗುತ್ತೆ. ಸೊ ಇದೆಲ್ಲ ನಿಮಗೆ ಸೇಮ್ ಆಗಿ ವಿಲೇಜ್ ಬ್ಯಾಕ್ ಡ್ರಾಪ್ಸ್ ಇವೆಲ್ಲ ಮತ್ತೆ ಕಂಟಿನ್ಯೂ ಆಗುತ್ತೆ ನಿಮಗೆ. ಸೊ ಇದೆಲ್ಲ ಮನೆಗಳು. ಸೊ ಸ್ಮಾಲ್ ಹಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇದು ಹೆಲಿಕಾಪ್ಟರು, ಬಟ್ ಇದು ಪಜಲ್ ತರ ಗೊಂಬೆ ಇದು. ಸೊ ನಾರ್ಮಲ್ ಹೆಲಿಕಾಪ್ಟರ್ ಅಲ್ಲ. ಸೊ ಇದು ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ರೀಅಸೆಂಬಲ್ ಮಾಡೋದು. ಮಕ್ಕಳಿಗೆ ಸ್ವಲ್ಪ ಯುನೀಕ್ ಆಗಿರುತ್ತೆ, ಮತ್ತೆ ಟೇಬಲ್ ಡೆಕೋರ್ ಚೆನ್ನಾಗಿರುತ್ತೆ. ಸೊ ಹೋಮ್ ಡೆಕೋರ್ಗೂ ಯೂಸ್ ಆಗುತ್ತೆ ಇದು. ಸೊ ಆಲ್ ಇನ್ ಆಲ್ ಟಾಯ್ಸ್ ಇದೆಲ್ಲ ವುಡನ್ನೇನೆ. ಸೊ ನೆಕ್ಸ್ಟ್ ಇಲ್ಲಿ ಏನ್ ನೋಡ್ತಿದ್ರಾ, ಶಟಮ್ಮ ಅಂತ ಬರುತ್ತೆ ಇದು. ಸೊ ಇದು ಬಂದ್ಬಿಟ್ಟು POP ಡಾಲ್ಸ್. ಸೊ ನೆಕ್ಸ್ಟ್ ಫಾಲೋಡ್ ಬೈ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫೈಬರ್ ಡಾಲ್ಸ್ ಇದೆಲ್ಲ ನಮ್ದೇ ಓನ್ ಪ್ರೊಡಕ್ಷನ್ ಬರುತ್ತೆ. ಸೊ ಡೀಟೇಲ್ ವರ್ಕು ಜಾಸ್ತಿ ಬರುತ್ತೆ ನಿಮ್ಗೆ, ಸ್ವಲ್ಪ ಸೈಜಸ್ ದೊಡ್ಡದು ಬರುತ್ತೆ ಇವೆಲ್ಲ ನಿಮ್ಗೆ. ಸರ್ ಇದೇನು ಸರ್ ಇದು? ಸರ್ ಇದು ಗಾಣ ಇದು. ಓಕೆ. ಸೊ ಗಾಣದ ಎಣ್ಣೆ ತೆಗಿತಾರಲ್ಲ, ಸೊ ಅದು ಎತ್ತಿನ ಗಾಣ. ಓಕೆ ಓಕೆ ಓಕೆ, ಸೂಪರ್ ಸೂಪರ್. ನೀವು ಇಲ್ಲಿ ನೋಡ್ತಾ ಇರೋದು ನಮ್ಮ ಮೈಸೂರು ಅರಮನೆಗಳು. ಬೇರೆ ಬೇರೆ ಸೈಜಸ್ ಅಲ್ಲೂ ಇದೆ, ಸೊ ಬೇರೆ ಬೇರೆ ಡಿಸೈನ್ಸ್ ಅಲ್ಲೂ ಇದೆ. ಸೊ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ, ನಾರ್ಮಲ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಇದೆ ನಿಮ್ಗೆ ಸಿಗುತ್ತೆ. ಓಕೆ, ವಿತ್ ಲೈಟಿಂಗ್ ಎಲ್ಲ ಮಾಡಿದೀರಾ? ಎಲ್ಲ ವಿತ್ ಲೈಟಿಂಗ್ ಏನೆ. ಸೊ ನೀವು ಇಲ್ಲಿ ಈಗ ಏನ್ ನೋಡ್ತಿದ್ದೀರಾ, ಸೊ ಇದೆಲ್ಲ ವಿತೌಟ್ ವಾರಂಟಿ ಬರೋ ಪ್ರಾಡಕ್ಟ್ಸ್ ಇವೆಲ್ಲ. ಓಕೆ, ವಿತೌಟ್ ವಾರಂಟಿ ಪ್ರಾಡಕ್ಟ್ಸ್ ಇವೆಲ್ಲ. ಸೊ ಇದರಲ್ಲಿ ವಿತ್ ವಾರಂಟಿ ಪ್ರಾಡಕ್ಟ್ಸ್ ಇದೆ. ಅದು ನೆಕ್ಸ್ಟ್ ಫಾಲೋಡ್ ಬೈ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಓಕೆ. ಸೊ ಇಲ್ಲಿ ನೀವೇನ್ ನೋಡ್ತಿದ್ದೀರಾ, ಸೊ ಮೈಸೂರಿನ ಲಲಿತ್ ಮಹಲ್ ಅರಮನೆ ಇದು. ಓಕೆ. ಸೊ ಈಗಲೂ ನಿಮ್ಗೆ ಕಾಣ ಸಿಗುತ್ತೆ ಇದು ಮೈಸೂರಲ್ಲಿ ಇದು. ಸೊ ಇಲ್ಲಿ ಬಂದು ನಮ್ಮ ಬೆಂಗಳೂರಿನ ವಿಧಾನಸೌಧ. ಎಷ್ಟು ಡೀಟೇಲ್ ವರ್ಕ್ ಇರುತ್ತೆ ಅಂದ್ರೆ ನೀವು ಇಲ್ಲಿ ಓದ್ಬೋದು ಬೇಕಾದ್ರೆ ಇದನ್ನ. ಸರ್ಕಾರದ ಕೆಲಸ ದೇವರದ ಕೆಲಸ ಅಂತ. ಸೊ ಇದೆಲ್ಲ 3D ವರ್ಕ್ ಬರುತ್ತೆ, ಡೀಟೇಲ್ ವರ್ಕ್ ಜಾಸ್ತಿ ಬರ್ತವೆ ಇವೆಲ್ಲ. ಓಕೆ. ಇದೆಲ್ಲ ಎಷ್ಟಿರ್ಬೋದು ಸರ್ ಕಾಸ್ಟ್ ಅಂದಾಜು? ಸರ್ ಡಿಪೆಂಡ್ಸ್, ಆರ್ಟಿಕಲ್ ಮೇಲೆ ಡಿಪೆಂಡ್ ಆಗ್ತಾ ಬರುತ್ತೆ ಸರ್. ಇದೆಲ್ಲ ಕ್ವಾಲಿಟಿ ಪ್ರಾಡಕ್ಟ್ ಅನ್ನೋ ಒಂದು ಪ್ರೈಸ್ ಇರುತ್ತೆ, ವಿತೌಟ್ ಕ್ವಾಲಿಟಿ ಪ್ರಾಡಕ್ಟ್ ಒಂದು ಪ್ರೈಸಿಂಗ್ ಇರುತ್ತೆ ಸರ್. ಓಕೆ. ನೋಡಿ ಇದು ನೀವು ನೋಡ್ತಾ ಇರೋದು ಮೈಸೂರಿನ ಕ್ಲಾಕ್ ಟವರ್. ಸೊ ಇದ್ರಲ್ಲಿ ನಮ್ಮಲ್ಲಿ 3 ಡಿಫ್ರೆಂಟ್ ಸೈಜಸ್ ಸಿಗುತ್ತೆ. ಇದು ಸ್ಮಾಲ್, ಸೊ ಇದು ಮೀಡಿಯಮ್, ಸೊ ಇದು ಲಾರ್ಜ್. ಸೊ ಲಾರ್ಜ್ ಅಲ್ಲಿ ನಿಮ್ಗೆ ವಿತ್ ಲೈಟಿಂಗ್ ಬರುತ್ತೆ. ಸೊ ಸ್ಮಾಲ್ ಅಲ್ಲಿ ಮೀಡಿಯಂ ಅಲ್ಲಿ ಲೈಟಿಂಗ್ ಬರೋದಿಲ್ಲ. ಸೊ ನೆಕ್ಸ್ಟ್ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಸೊ ಇದು ಮೈಸೂರಿನ ಅಂಬಾವಿಲಾಸ ಅರಮನೆ. ಸೊ ಇದು ಮೈಸೂರಿನ 2ನೇ ಅಂಬಾವಿಲಾಸ ಅರಮನೆ ಇದು. ಸೊ ಮೊದಲನೇ ಬಂದ್ಬಿಟ್ಟು ಮಣ್ಣಿದ್ದು, ಸೊ ಇದು ಬಂದ್ಬಿಟ್ಟು ಮರದ್ದು. ಇದು ಕಾಲಕ್ರಮೇಣ ಮದುವೆ ಟೈಮಲ್ಲಿ, ರಾಣಿಯವರ ಮದುವೆ ಟೈಮಲ್ಲಿ ಸುಟ್ಟೋಗಿದ್ದ ಅರಮನೆ ಇದು. ಸೊ ಇದು 2ನೇ ಅರಮನೆ. ಇದು 2ನೇ ಅರಮನೆ. ಮೊದಲನೇದು ಮಾಡಿದಿರಾ? ಮೊದಲನೇದಿಲ್ಲ, ಮೊದಲನೇದು ಕ್ಲಿಯರ್ ಪಿಕ್ಚರ್ ನಮ್ಗೆ ಇಲ್ಲೂ ಸಿಕ್ಕಿಲ್ಲ. ಸೊ ಅದು ಮಣ್ಣಿಂದದು, ಸೊ ಮರದ್ದಲ್ಲ. ಸೊ ಇದು ಎಷ್ಟು ಡೀಟೇಲ್ ವರ್ಕ್ ಇರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಇಲ್ಲಿ ಬೇಕಾದ್ರೆ ಝೂಮ್ ಇನ್ ಮಾಡಿ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಅವರು ಪೂಜೆ ಮಾಡ್ತಿದ್ದ ದೇವತೆ ಇದು. ಸೊ ಗಜಲಕ್ಷ್ಮಿ ಇದು. ಡೀಟೇಲ್ ವರ್ಕ್ ಜಾಸ್ತಿ ಬರ್ತದೆ ಅಲ್ಲೆಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಡಿಫ್ರೆಂಟ್ ಸೈಜಸ್ ಆಫ್ ಪ್ಯಾಲೇಸ್ ಇವೆಲ್ಲ. ಸೊ ಇದೆಲ್ಲ ಮಾರ್ಕೆಟ್ ಪ್ರಾಡಕ್ಟ್ ಬರ್ತವೆ, ಸೆಕೆಂಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇವೆಲ್ಲ. ಸೊ ಇದು ಅಷ್ಟೇ. ಸೊ ನೀವು ಇಲ್ಲೇನ್ ನೋಡ್ತಿದ್ದೀರಾ ಈಗ, ಸೊ ಇದು 18 ಇಂಚ್ ಅರಮನೆ. ಸೊ ಇದು ಫಾಲೋಡ್ ಬೈ ಇದೆಲ್ಲ ವಾರಂಟಿ ಪ್ರಾಡಕ್ಟ್ಸ್ ಇವೆಲ್ಲ. ಇದೆಲ್ಲ ನಮ್ಮ ಪ್ರೊಡಕ್ಷನ್ ಬರ್ತದೆ ಇವೆಲ್ಲ. ಸೊ ಇದಾಗ್ಲಿ ನೀವು ಇಲ್ಲಿ ನೋಡ್ತೀರಾ 8 ಇಂಚು, 10 ಇಂಚು, 16, 20, 24 ಇಂಚು ಅದೆಲ್ಲ ವಿತ್ ವಾರಂಟಿ ಬರುತ್ತೆ ನಿಮ್ಗೆ. ವಿತ್ 1 ಇಯರ್ ವಾರಂಟಿ and 1 ಇಯರ್ ಗ್ಯಾರಂಟಿ ಬರುತ್ತೆ. ಇದೆರಡು ಸೇಮ್ ಅದ? ಇಲ್ಲ, ಇದು ಬಂದ್ಬಿಟ್ಟು 6 ಇಂಚು 2D ಪ್ಯಾಲೇಸ್. ಇಲ್ಲಿ ನೀವು ಇಲ್ಲೇನ್ ನೋಡ್ತಿದ್ದೀರಾ, ಇದು 20 ಇಂಚು 3D ಪ್ಯಾಲೇಸ್ ಇದು. ಹೌದು, ಬೇಕಾದ್ರೆ ಇಂಟರ್ನಲ್ ನೀವು ನೋಡ್ಬೋದು ಬೇಕಾದ್ರೆ. ಸೊ ಡೀಟೇಲ್ ವರ್ಕ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಇಲ್ಲಿ ನೀವು ಬೇಕಾದ್ರೆ ಟೈಲ್ಸ್ ಸ್ಕೇಲ್ಸ್ ನೋಡ್ಬೋದು. ಇಲ್ಲಿ ನೋಡಿದ್ರೆ ಸೊ ಟೈಲ್ ಸ್ಕೇಲ್ಸ್ ಕಾಣುತ್ತೆ ನಿಮ್ಗೆ, ಒರಿಜಿನಲ್ ಟೈಲ್ ಸ್ಕೇಲ್ಸ್ ಕಾಣುತ್ತೆ ನಿಮ್ಗೆ, ಡಿಸೈನ್ಸ್. ಸೊ ಅಷ್ಟರಿಂದ ನೋಡಿದಾಗ ಒಂದ್ ಸ್ವಲ್ಪ ಒರಿಜಿನಲ್ ತರನೇ ಕಾಣುತ್ತೆ. ಹೌದು. ಸೊ ಇಂಟರ್ನಲ್ಲಿ ನಿಮ್ಗೆ ವರ್ಕಿಂಗ್ ಜಾಸ್ತಿ ಇರ್ತದೆ ಎಲ್ಲ ವಿತ್ ಲೈಟಿಂಗ್ ಬರ್ತದೆ, ವಿತ್ 1 ಇಯರ್ ವಾರಂಟಿ 1 ಇಯರ್ ಗ್ಯಾರಂಟಿ ಬರ್ತದೆ ಈ ಪ್ರಾಡಕ್ಟ್ ಎಲ್ಲದಕ್ಕೂ ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ, ಇದು ಜನಪದ ಶೈಲಿಯ ನಮ್ಮ ಪೂಜಾ ಕುಣಿತ ಅಂತೀವಿ ಇದನ್ನ.
ನಿಮಗೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಮುಂಚೆ ಅಭ್ಯಾಸ ಆಯ್ತು ಇವಾಗ. ಸೊ ಇವಾಗೆಲ್ಲ ಜಸ್ಟ್ ಜಾತ್ರೆಗಳಲ್ಲಿ ಬೇರೆ ಬೇರೆ ಹೌದು. ಗಣೇಶ ಉತ್ಸವಗಳಲ್ಲಿ ಅವಾಗ ಮಾತ್ರ ಇದನ್ನ ಇದ್ ಮಾಡ್ತಾರೆ. Okay. ನಮ್ಮ ಚನ್ನಪಟ್ಟಣ ಶೈಲಿಯ ಗೊಂಬೆಗಳಿವೆಲ್ಲ. ಸೊ ಇದೆಲ್ಲ ಆಡಿಸಿ ನೀಡು ಗೊಂಬೆ. ಹಾ, ಇದರಲ್ಲಿ ಬೇರೆ ಬೇರೆ ಸೈಜಸ್ ಇದೆ. ಇದೆಲ್ಲ ಕಸ್ಟಮೈಸ್ ಪ್ರಾಡಕ್ಟ್, ಜೋಕರ್ ತರ ಬರುತ್ತಿದ್ದು. ಓಕೆ. ಅಲ್ಲ, ನಿಮ್ಗೆ ಮುಂಚೆನೆ ಆರ್ಡರ್ ಕೊಟ್ರೆ ಅದ್ರ ಪ್ರಕಾರ ನೀವು ಕಸ್ಟಮೈಸ್ ಮಾಡಿ ಕೊಡ್ತೀರಾ? ಪೇಂಟಿಂಗ್ ಆಗಲಿ? ಹೌದು, ಮಾಡ್ಕೊಡ್ತೀವಿ, ಬಟ್ ಬೇಸ್ಡ್ ಆನ್ ಟೈಮಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. Okay. ಸೊ ಹರಿಬರಿ ಅಂತ ಬಂದ್ರೆ ನಾವು ಮಾಡೋದಿಲ್ಲ ಎಷ್ಟು ದಿನ ಮುಂಚೆ ಹೇಳ್ಬೇಕು ಸರ್. ಅವ್ರು ಯಾವ ಆರ್ಟಿಕಲ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ. ಬಟ್ ಮರದ ಮಾತ್ರ ಹಾ. ಸೊ ಗ್ಯಾರಂಟಿ ಮಾಡ್ಕೊಡ್ತೀವಿ, ಬಟ್ ನಿಧಾನವಾಗಿ ಅವ್ರಿಗೆ ಹೇಗ್ ಬೇಕೋ ಡಿಸೈನ್ ಆ ತರನು ಮಾಡ್ಕೊಡ್ತೀರಾ? ಖಂಡಿತ 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 Okay. ಮಾಡ್ಕೊಡ್ತೀವಿ ಸರ್. ಸೊ ನೀವು ಇಲ್ಲೇನ್ ನೋಡ್ತೀರಾ ಎಲ್ಲ ಚನ್ನಪಟ್ಟಣ ಗೊಂಬೆಗಳ ಇದೆಲ್ಲ. Okay. ಸೊ ಇದೆಲ್ಲ ಬೇರೆ ಬೇರೆ ಸೈಜಸ್ ಅಲ್ಲಿ ಸಿಗುತ್ತೆ, ಟೆಕ್ಸ್ಚರ್ಸ್ ಅಲ್ಲಿ ಸಿಗುತ್ತೆ, ಕ್ವಾಲಿಟಿಲಿ ಸಿಗುತ್ತೆ. ಸೊ ಇದೆಲ್ಲ ರೈತ ಫ್ಯಾಮಿಲಿ ಇದು. ಸೊ ಇದರ ಚನ್ನಪಟ್ಟಣ ರಾಜಾರಾಣಿ ಗೊಂಬೆಗಳಿವೆಲ್ಲ. ಇದೆಲ್ಲ ಮಿನಿಯೇಚರ್ ಡಾಲ್ಸ್ ಇವೆಲ್ಲ, ಸ್ಮಾಲ್ ಸ್ಮಾಲ್ ಡಾಲ್ಸ್. ಸೊ ಇದು ಅದು ನಿಮ್ಗೆ ಯಕ್ಷಗಾನ. ಹೌದು, ಯಕ್ಷಗಾನ ಫೇಸ್ ಡಾಲ್ ಇದೆಲ್ಲ. ಸೊ ಇದು ನಿಮ್ಗೆ ಇದೆಲ್ಲ ಪಾಕೆಟ್ ಫ್ರೆಂಡ್ಲಿ ಒಂದು, ಮತ್ತೆ ಯೂಸರ್ ಫ್ರೆಂಡ್ಲಿ. ಓಕೆ. ಸೊ ಕ್ಲೀನಿಂಗ್ ಎಲ್ಲ ಹೇಗೆ ಸರ್ ಅದು? ಕ್ಲೀನಿಂಗ್ ಎಲ್ಲ ನೀವು ಆದಷ್ಟು ಡ್ರೈ ಕ್ಲಾತ್ ಯೂಸ್ ಮಾಡಬಾರ್ದು. ಹಾ. ಸೊ ವೆಟ್ ಟಿಶ್ಯೂ ಆಗ್ಲಿ ನಿಮ್ಗೆ ಇಲ್ಲ ಬ್ರಷ್ ಕ್ಲೀನ್ ಆಗಿ ಮಾಡಿದ್ರೆ ಓಕೆ. ಸೊ ನಿಮ್ಗೆ ಬಾಳಿಕೆ ಚೆನ್ನಾಗಿ ಬರುತ್ತೆ. ಸಸ್ಟೈನಬಲ್ ಪ್ರಾಡಕ್ಟ್ಸ್ ಇವೆಲ್ಲ. ಓಕೆ. ಎಷ್ಟೇ ವರ್ಷ ಆದ್ರೂ ಏನೂ ಆಗೋದಿಲ್ಲ. ಬರೀ ದಸರಾಗೆ ಅಂತಲ್ಲ, ನೀವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡಬಹುದು ಇದನ್ನೆಲ್ಲ. ಓಕೆ. ಸೊ ಆತರ ಇರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಮ್ಯೂಸಿಕ್ ಬ್ಯಾಂಡ್ ಸೆಟ್. ಸೊ ಲೇಡಿ ಮ್ಯೂಸಿಕ್ ಬ್ಯಾಂಡ್ ಸೆಟ್ ಸಿಗುತ್ತೆ ಇದು. ಸೊ ವಿತ್ ಮೆನ್ ಬ್ಯಾಂಡ್ ಸೆಟ್ ಸಿಗುತ್ತೆ, ಬೇರೆ ಬೇರೆ ಸೈಜಸ್. ಸೊ ಬೇರೆ ಬೇರೆ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ. ಸೊ ಎಲ್ಲಾ ರೀತಿನೂ ಸಿಗುತ್ತೆ. ಸೊ ನೀವು ಇಲ್ಲಿ ಹೇಗ್ ನೋಡ್ತಿದ್ದೀರಾ, ಸೊ ಇದೆಲ್ಲ ನಮ್ಮ ಮರದಲ್ಲೇ ಮಾಡಿರುವಂತದ್ದು ಆಟಿಕೆಗಳಿವೆಲ್ಲ. ಸೊ ಒಂದು ನವಿಲು, ಸೊ ಆನೆಗಳು, ಸೊ 3 ಇಂಚಸ್ ಆನೆಗಳು ಸಿಗುತ್ತೆ, ಕಾರ್ವಿಂಗ್ ಸಿಗುತ್ತೆ, ಕಾರ್ವಿಂಗ್ ಅಲ್ಲಿ ಮಾಡಿರುವಂತದ್ದು ವಿತ್ ಪೇಂಟೆಡ್ ವರ್ಕ್ ಅಲ್ಲಿ ಸಿಗುತ್ತೆ. ಸೊ ಈ ಆನೆಗಳನ್ನ ನಾನು ಆಗ್ಲೇ ಹೇಳ್ದಂಗೆ ನೀವೆಲ್ಲ ಪಟ್ಟದಾನೆ, ಪಟ್ಟದ ಶೈಲಿಯಲ್ಲೂ ಕೂಡ ಯೂಸ್ ಮಾಡಬಹುದು ಇದನ್ನ. ಸೊ ಅದು ದಸರಾ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ, ಮತ್ತೆ ಹೋಮ್ ಡೆಕೋರ್ಗೆ ಯೂಸ್ ಆಗುತ್ತೆ, ಪ್ಲಸ್ ಕಾರ್ಪೊರೇಟ್ ಗಿಫ್ಟಿಂಗು ತುಂಬಾ ಯೂಸ್ ಆಗುತ್ತೆ ನಿಮ್ಗೆ. ಓಕೆ. ಸೊ ಮೆಜಾರಿಟಿ ಹೋಗುತ್ತವೆಲ್ಲ. ಸೊ ಇದೆಲ್ಲ ಕೃಷ್ಣ, ಇದೆಲ್ಲ ಕೈಯಲ್ಲೇ ಕೆತ್ತನೆ ಮಾಡಿರುವಂತದ್ದೆಲ್ಲ. ಓಕೆ. ಹ್ಯಾಂಡ್ ಮೇಡ್. ಹೌದೆಲ್ಲ ಹ್ಯಾಂಡ್ ಮೇಕೆನೆ. ಸ್ಮಾಲ್ ಸೈಜ್ ಇದು, ಸ್ಮಾಲೆಸ್ಟ್ ಸೈಜ್. ಸೊ ಇದು ಅಂಬಾರಿ, ಛತ್ರಿ ಅಂಬಾರಿ ಅಂತಾರೆ ಇದಕ್ಕೆ. ಇದೆಲ್ಲ ಸಿಂಗಲ್ ವುಡ್ ಕಾರ್ವಿಂಗ್ ಇವೆಲ್ಲ. ಸೊ ನೆಕ್ಸ್ಟ್ ನೀವು ಇಲ್ಲೇನ್ ನೋಡ್ತಿದ್ದೀರಾ, ಇದೆಲ್ಲ ನಮ್ಮ ಮೈಸೂರು ಸ್ಪೆಷಲ್ ಇದು. ಸೊ ಇದು ಬಂದ್ಬಿಟ್ಟು ಕುದುರೆ ಸಾರೋಟು. ನೀವು ಇದನ್ನ ಈಗಲೂ ಕೂಡ ಕಾಣಬಹುದು. ನಮ್ಮ ಮೈಸೂರಿಗೆ ಹೋದ್ರೆ ನೀವು ಲಲಿತ್ ಮಹಲ್ ಪ್ಯಾಲೇಸ್ ಎದುರುಗಡೆ ಹಾ. ಯಾವಾಗ ಬೇಕಾದ್ರೂ ನಿಮ್ಗೆ ನೋಡ್ಬೋದು ಇದನ್ನ. Okay. ಸೊ ಇದು ನಮ್ಮ ದಸರಾ ಟೈಮಲ್ಲೂ ಅಷ್ಟೇ. ಸೊ ದಸರಾ ಟೈಮ್ ಪ್ರೊಸೆಷನ್ಗೂ ಯೂಸ್ ಮಾಡ್ತಾರೆ ಇದನ್ನ. ಓಕೆ. ಸೊ ಇದೆಲ್ಲ ಮಿನಿಯೇಚರ್ ಮಾಡೆಲ್ಸ್ ಇವೆಲ್ಲ. ಇದೆಲ್ಲ ಆನೆ ಗಾಡಿ, ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಕ್ವಾಲಿಟಿ ಎಲ್ಲ ಸಿಗುತ್ತೆ. ಸೊ ನಮ್ಮಲ್ಲಿ ಈ ಸಲ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ, ಸೊ ನಮ್ಮ ಆನೆಗಳಲ್ಲಿ ವಿತ್ ಮ್ಯೂಸಿಕ್ ಬ್ಯಾಂಡ್ ಬರುತ್ತೆ. ಹಾ. ಸೊ ಇದೆಲ್ಲ ಮಿನಿಯೇಚರ್ ಮಾಡೆಲ್ಸ್ ಇವೆಲ್ಲ. ಇವೆಲ್ಲ ಜಸ್ಟ್ 1 ಇಂಚ್ ಇರೋ ಡಾಲ್ಸ್ ಇವೆಲ್ಲ. ಹಾ. ಸೊ ನಿಮ್ಗೆ ಇದೆಲ್ಲ ರೇರೆಸ್ಟ್ ಪೀಸಸ್ ಇವೆಲ್ಲ. Okay. ಸೊ ತುಂಬಾ ಹುಡುಕ್ಬೇಕಾಗತ್ತೆ ಇದನ್ನ ನೀವು. Okay. ಸೊ ಇದು ಈ ಸಲ ನಮ್ಮ ಸ್ಪೆಷಲ್ ಇದು. ಸೊ ಇದರಲ್ಲಿ ಬೇರೆ ಸೈಜಸ್ ಅಲ್ಲೂ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಟಾಂಗ, ಕುದುರೆ ಗಾಡಿ. ಸೊ ಇದರಲ್ಲೂ ಕೂಡ ತೀರಾ ಅತಿ ಚಿಕ್ಕ ಮಿನಿಯೇಚರ್ ಮಾಡೆಲ್ ಕೂಡ ಸಿಗುತ್ತೆ. ನೋಡಿ ಎಷ್ಟು ಗಾತ್ರ ಸಣ್ಣದಿದೆ ಅಂತ ನೀವೇ ತುಂಬಾ ನೋಡಬಹುದು. ಚೆನ್ನಾಗಿದೆ ಸರ್ ಇದು. ಸೊ ಡಿಟೇಲ್ ವರ್ಕು ನೀಟಾಗಿ ಬರುತ್ತೆ. ಸೊ ವರ್ಕು ನೀಟಾಗಿರುತ್ತೆ, ನಿಮ್ಗೆ ಹಾಳಾಗೋದಿಲ್ಲ. ಪಾಕೆಟ್ ಫ್ರೆಂಡ್ಲಿ, ಆರಾಮ ಜೋಬಲ್ ಹಾಕೊಂಡು ಹೋಗ್ಬೋದು, ಅಷ್ಟೇ ಚಿಕ್ಕದಿದು. Okay. ಸೊ ಮಕ್ಳಿಗೂ ಕೊಟ್ರೆ ಆಡಕ್ಕೆ ಯೂಸ್ ಆಗುತ್ತೆ, ಮತ್ತೆ ಹೋಮ್ ಡೆಕೋರ್ಗೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ನೀವು ಇಲ್ಲೇ ನೋಡ್ತಿದ್ದೀರಾ, ಇದು ನಮ್ಮ ನಾಡದೇವತೆ ಮೈಸೂರು ಚಾಮುಂಡೇಶ್ವರ ದೇವಸ್ಥಾನ ಇದು. ಸೊ ಇದು ದೊಡ್ಡ ಸೈಜ್ ಬರುತ್ತೆ. ಸೊ ಇದರಲ್ಲಿ 2 ಸೈಜ್ಗಳು ಬರುತ್ತೆ ಇದರಲ್ಲಿ ನಮ್ಮಲ್ಲಿ, ಸ್ಮಾಲು ಮತ್ತೆ ಬಿಗ್ ಸೈಜು. ಸೊ ಇದನ್ನ ಎರಡನ್ನೂ ಯೂಸ್ ಮಾಡ್ಬೋದು. ಸೊ ಇದು ಅಯೋಧ್ಯ ರಾಮನ್ ದೇವಸ್ಥಾನ ಇದು. ಡಿಟೇಲ್ ವರ್ಕ್ ಜಾಸ್ತಿ ಇರ್ತಿರಲ್ಲ, ಇದೆಲ್ಲ ಕಂಪ್ಲೀಟ್ಲಿ ವುಡ್ಡೆ. ಓಕೆ. ಸೊ ಯಾವುದು ಮೌಲ್ಡೆಡ್ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದು ಇರೋದಿಲ್ಲ. ಸೊ ನೆಕ್ಸ್ಟ್ ನೀವು ಇಲ್ಲೇನು ನೋಡ್ತಿದ್ದೀರಾ, ಮೈಸೂರಿನ CR ಸರ್ಕಲ್. CR ಸರ್ಕಲ್ ಅಂದ್ರೆ ಚಾಮರಾಜೇಂದ್ರ ಒಡೆಯರ್ ಸರ್ಕಲ್ ಅಂತ ಹೇಳ್ತಾರೆ ಇದನ್ನ. ಸೊ ಈಗಲೂ ಕೂಡ ನೀವು ಮೈಸೂರಲ್ಲಿ ಹೋಗಿ ನೋಡಿ ಇದನ್ನ ಕಾಣಬಹುದು ನೀವು. ಸೊ ಒಂದು ಸರ್ಕಲ್ ಬಂದು CR ಸರ್ಕಲ್ ಅಂತ ಹೇಳ್ತಾರೆ, ಇನ್ನೊಂದು KR ಸರ್ಕಲ್ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ನಿಮ್ಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಅಂಬಾರಿ ಎಲ್ಲ ಮಾಡ್ಬಿಟ್ಟಿದ್ದಾರೆ ಸರ್ ಈ ಸಲ? ಹೌದು ಸರ್, ನಮ್ಮ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಇದು. ಹಾ. ಸೊ ನಮ್ಮ ಅರ್ಜುನ ಅಂಬಾರಿ. ಸೊ ಇದು ಕಂಪ್ಲೀಟ್ ನೀವೇ ಮಾಡಿರೋದಾ? ಸೊ ಕಂಪ್ಲೀಟ್ ನಾನೇ ಹ್ಯಾಂಡ್ ಮೇಕ್ ಮಾಡಿರೋದು. ಸೊ ನೀವು ನೋಡ್ಬೋದು ಇದನ್ನ. ಸೊ ಎಷ್ಟು ಡೀಟೇಲ್ ವರ್ಕ್ ಜಾಸ್ತಿ ಇರುತ್ತೆ ಅಂದ್ರೆ, ಸೊ ಅರ್ಜುನ ನಮ್ಮ ಹೆಂಗ್ ಕಾಣ್ತಿದ್ನೋ ಸೊ ಅದೇ ರೀತಿ ರೆಪ್ಲಿಕಾ ಮಾಡಿದೀನಿ. ಸೊ ಪ್ರತಿ ವರ್ಷ ಕೂಡ ಇದನ್ನ ನೀವು ಬಿಚ್ಚಿ ನೀವೇ ಕಟ್ಟಬಹುದು. ಓಕೆ. ರಿಮೂವಬಲ್ ಇದು? ಹೌದು, ಈಗಲೂ ಕೂಡ ಪದ್ಧತಿ ಇದೆ. ನಮ್ಮ ಅಂಬಾರಿ ಕಟ್ಟಬೇಕಾದ್ರೆ ಪ್ರತಿ ವರ್ಷ ಅದನ್ನೆಲ್ಲ ಅಸೆಂಬಲ್ ಮಾಡಿ ಕಟ್ಟಿ ಮತ್ತೆ ಅಂಬಾರಿ ಇದ್ ಮಾಡ್ತಾರೆ. ಅದೇ ರೀತಿ ಪ್ರೊವಿಷನ್ ಮಾಡಿದೀನಿ ಇದನ್ನ. ಪ್ರತಿಯೊಂದು ಪೀಸಸ್ ಬಿಚ್ಚಿ ನೀವು ಕಟ್ಟಬಹುದು ಇದನ್ನ. ಸೊ ಡಿಟೇಲ್ ವರ್ಕ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ವಿತ್ ಕ್ಯಾಪಿಂಗ್ ಎಲ್ಲ ಕೂಡ ನೋಡ್ಬೋದು ನೀವು. ಸೊ ನೀಟಾಗಿ ತೆಗೆದಿ ಬಿಚ್ಚಿ ಕಟ್ಟಬಹುದು, ಫಿಕ್ಸ್ ಮಾಡ್ಕೊಬಹುದು, ಮತ್ತೆ ಫಿಕ್ಸ್ ಮಾಡಬಹುದು. ಯಾವುದೇ ಗಮ್ಮಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಏನು
ಬೇಕಾಗಿರೋದಿಲ್ಲ. ಸೊ ಈಸಿ ಟು ಮೇಂಟೈನ್ ಇದೆಲ್ಲ. ಓಕೆ ನೋಡಿ ಈ ತರ ಫಿಕ್ಸ್ ಆಗುತ್ತೆ. ಗಮ್ ಬೇಡ, ಮತ್ತೊಂದು ಪದಾರ್ಥಗಳು ಬೇಡ, ಓಕೆ ಪೂರ್ತಿ ಬಿಚ್ಚಬಹುದು. ಡಿಟೇಲ್ ವರ್ಕ್ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಹೊರಗಡೆ ನೋಡಬಹುದು. ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ದೇವರು ಕೂಡ ಇದೆ ಇದರಲ್ಲಿ. ಓಕೆ ಸೊ ವಿಗ್ರಹ ಕೂಡ ಇಟ್ಟಿದ್ದೀವಿ ಇದರಲ್ಲಿ. ಸೊ ಇದೆಲ್ಲ ಬೇರೆ ಬೇರೆ ಸೈಜಸ್ ಇವೆಲ್ಲ, ಅಂದ್ರೆ ಒಂದೇ ಸೈಜ್ ಬರುತ್ತೆ. ಸೊ ಈಗ ರೆಡಿ ಮಾಡ್ತಾ ಇದೀನಿ ಇವಾಗ. ಓಕೆ ಸೊ ತುಂಬಾ ಆರ್ಡರ್ಗಳಿದೆ, ಇವಾಗ ಮಾಡ್ಕೊಡ್ತಾ ಇದೀನಿ, ಒಬ್ಬೊಬ್ಬರಿಗೆ ಮಾಡ್ಕೊಡ್ತಾ ಇದೀನಿ. ಸೊ ಹರಿಬರಿ ಇದೆಲ್ಲ ಮಾಸ್ ಪ್ರೊಡಕ್ಷನ್ಸ್ ಅಲ್ಲ, ಇದೆಲ್ಲ ಕ್ವಾಲಿಟಿ ಪ್ರೊಡಕ್ಷನ್ಸ್, ಕ್ವಾಂಟಿಟಿ ಅಲ್ಲ. ಓಕೆ ಇವೆಲ್ಲ ಕ್ವಾಲಿಟಿ ಪ್ರೊಡಕ್ಷನ್ಸ್ ಇವೆಲ್ಲ. ಹೇಳಿದಾಗ ಮಾತ್ರ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀನಿ ಇದನ್ನ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿದ್ದೀರಾ, ಇದು ಮೈಸೂರಿನ KR ಸರ್ಕಲ್. ನೀವು ಈಗಲೂ ಕೂಡ ಹೋಗಿ ನೋಡ್ಬೋದು. KR ಸರ್ಕಲ್ ನಮ್ಮ ಮೈಸೂರಿನ ಪ್ರಧಾನ ಜಾಗದಲ್ಲೇ ಇದೆ. ಸೊ ಅದು ಬಂದ್ಬಿಟ್ಟು ನಮ್ಮ ಮೈಸೂರು ಪ್ಯಾಲೇಸ್ ರೋಡಲ್ಲೇ ಇದೆ, ನಿಮ್ಗೆ ಕಾಣಬಹುದು ಈಗಲೂ ಕೂಡ. ಸೊ ಇದು ನಮ್ಮ ಮೈಸೂರಿನ KR ಸರ್ಕಲ್. ಇದು ನಮ್ಮ ಮೈಸೂರಿನ ದಸರಾ ಪ್ರೊಸೆಷನ್ ಇದು. ಸೊ ಇದು ನಮ್ಮ ಆಲ್ಮೋಸ್ಟ್ ಇದು ನಮಗೆ 2 ಅಡಿ ಬರುತ್ತೆ. ಸೊ 2 ಅಡಿಲಿ ಆಲ್ಮೋಸ್ಟ್ 40 ಮಿನಿಯೇಚರ್ ಡಾಲ್ಸ್ ಬರುತ್ತೆ, 40 ಸಣ್ಣ ಸಣ್ಣ ಗೊಂಬೆಗಳು ಬರುತ್ತೆ. ಸೊ ಇದರಲ್ಲಿ ಕುದುರೆ, ಒಂಟೆ, ಸೊ ಮತ್ತೆ ಆನೆ. ಸೊ ಇದ್ರಲ್ಲಿ ಏನ್ ಟೆಕ್ಸ್ಚರ್ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ರಾಜ ಹೊತ್ತು ಹೋಗ್ತಾ ಇರೋಂಥದ್ದು ಇದು. ಈಗ ನೀವು ಅರ್ಜುನ ಏನ್ ನೋಡಿದ್ರಿ, ಅದು ನಾಡದೇವತೆ ಚಾಮುಂಡೇಶ್ವರಿ ಹೊತ್ತು ಹೋಗ್ತಾ ಇರೋದು. ಬಟ್ ಈಗ ಇಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ರಾಜ ಹೋಗ್ತಿರೋ ಟೆಕ್ಸ್ಚರ್ ಮಾಡಿದಂತ ಗೊಂಬೆ ಇದು. ಇದು ಕಂಪ್ಲೀಟ್ ಪ್ಲಾಟ್ಫಾರ್ಮ್ ಒಂದಿರುತ್ತೆ, 2 ಅಡಿ ಬರುತ್ತೆ ಇದು. ಆಲ್ಮೋಸ್ಟ್ ನಿಮ್ಗೆ ಈಸಿ ಟು ಕ್ಯಾರಿ, ಈಸಿ ಟು ಮೇಂಟೈನ್. ಸೊ ನಿಮ್ಗೆ ಪ್ರಿಸರ್ವ್ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಬರೋದ್ರಿಂದ ನಿಮ್ಗೆ ಈಸಿ ದಸರಾ ಆದ್ಮೇಲೆ ಆರಾಮಾಗಿ ಎತ್ತಿಡ್ಬೋದು ಇದನ್ನ. ಸೊ ಹರಿಬರಿ ಮಾಡ್ಕೊಳ್ಳೋಂಥದ್ದು ಏನ್ ತೊಂದರೆ ಆಗೋದಿಲ್ಲ ಇದು. ಸರ್ ನೋಡಿ, ಈಗ ನೀವೇನ್ ನೋಡ್ತಿದ್ದೀರಾ, ಸೊ ಇದೆಲ್ಲ ಮಿನಿಯೇಚರ್ ಮಾಡಲ್ಸ್, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲ. ಸೊ ಡಿಟೇಲ್ ವರ್ಕ್ ನೋಡ್ಬೋದು ಎಷ್ಟು ನೀಟಾಗಿರುತ್ತೆ ಅಂದ್ರೆ. ಇದು ಹಾರ್ಮೋನಿಯಂ, ಇದು ಕ್ಯೂಟ್ ಆಗಿ ಸಗದಾಗಿದೆ ಸರ್. ಸೊ ಇದರಲ್ಲಿ ಎಲ್ಲಾ ತರದ ಕೂಡ ಇನ್ಸ್ಟ್ರೂಮೆಂಟ್ ಸಿಗುತ್ತೆ ನಮ್ಮಲ್ಲಿ. ಸೊ ಹಾರ್ಮೋನಿಯಂ ಆಗಲಿ, ವೀಣೆ ಆಗಿರ್ಬೋದು, ಸಿತಾರ್ ಆಗಿರ್ಬೋದು, ಮ್ಯಾಂಡೋಲಿನ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲಾ ತರ ಮಿನಿಯೇಚರ್ ಮಾಡಲ್ಸ್ ಕೂಡ ಸಿಗುತ್ತೆ. ಸೊ ಡಿಟೇಲ್ ವರ್ಕ್ ನೋಡ್ಬೋದು ಎಷ್ಟು ನೀಟಾಗಿರುತ್ತೆ ಅಂದ್ರೆ. ಕಂಪ್ಲೀಟ್ಲಿ ಇದೆಲ್ಲ ಹ್ಯಾಂಡ್ ಮೇಕು. ಇನ್ನೊಂದು ಇದೆಲ್ಲ ವುಡ್, ಯಾವುದೇ ಪ್ಲಾಸ್ಟಿಕ್ ಆಗ್ಲಿ ಇನ್ನೊಂದಾಗ್ಲಿ ಇರೋದಿಲ್ಲ. ಕಂಪ್ಲೀಟ್ಲಿ ವುಡ್ ಬರುತ್ತೆ ಇವೆಲ್ಲ. ಎಲ್ಲಾ ತರದ ಇನ್ಸ್ಟ್ರೂಮೆಂಟ್ಸು ಸಿಗುತ್ತೆ ನಿಮ್ಗೆ. ಸರ್ ಇನ್ನ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಆಟ ಸಾಮಾನ್ ಆ ತರದ್ ಏನಾದ್ರು ಇಟ್ಟಿದ್ದೀರಾ? ಸರ್ ತುಂಬಾ ಇದೆ ನೋಡಿ. ಇದೆಲ್ಲ ಮಕ್ಕಳಿಗೆ ಯೂಸ್ ಮಾಡುವಂತದ್ದು ಗೊಂಬೆಗಳಿವೆಲ್ಲ. ಸಣ್ಣ ಸಣ್ಣ ಮಿನಿಯೇಚರ್ ಡಾಲ್ಸ್ ಇವೆಲ್ಲ ನೋಡ್ಬೋದು ನೀವು. ಸಣ್ಣ ಸಣ್ಣ ಪಕ್ಷಿಗಳು. ಸರ್ ಇದು ಬಂದ್ಬಿಟ್ಟು ಹೇರ್ ಪಿನ್. ಲೇಡೀಸ್ ಯೂಸ್ ಆಗಂತದ್ದು ಹೇರ್ ಪಿನ್ ಇದೆಲ್ಲ. ಸೊ ಇದೆಲ್ಲ ಸಣ್ಣ ಸಣ್ಣ ಬುಗುರಿಗಳು, ಕೈ ಬುಗುರಿಗಳು ಇವೆಲ್ಲ ಆಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತರ್ತಾ ಇದ್ರು. ಈಗೆಲ್ಲ ಪ್ಲಾಸ್ಟಿಕ್ ಅದು ಇದೆಲ್ಲ ಬಂದ್ಬಿಟ್ಟು ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇರಲ್ಲ ಎಷ್ಟೊಂದ್ ಜನಕ್ಕೆ. ಹೌದು ಸರ್, ಇದೆಲ್ಲ ಕಸ್ಟಮೈಸ್ ಪ್ರಾಡಕ್ಟ್ಸ್ ಇವೆಲ್ಲ. ಸೊ ಇದೆಲ್ಲ ಕೀ ಚೈನ್ಗಳು ಬರುತ್ತೆ, ಸಣ್ಣ ಸಣ್ಣ ಕೀ ಚೈನ್ಗಳು. ಸೊ ಇದರಲ್ಲೂ ಕೂಡ ನಮ್ಮ ಡಿಟೇಲಿಂಗ್ ವರ್ಕ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ನೀವು ಇದನ್ನ ನೋಡಿದ್ರೆ ನಾರ್ಮಲ್ ಕೀ ಚೈನ್ ಅನ್ಕೊಬಹುದು, ಬಟ್ ಇದರ ಸ್ಪೆಷಾಲಿಟಿನೇ ಬೇರೆ. ಇಲ್ಲಿ ನಾವು ಥ್ರೆಡ್ಡಿಂಗ್ ಕೊಟ್ಟಿರ್ತೀವಿ. ಸೊ ನೀವು ಇದನ್ನ ಥ್ರೆಡ್ಡಿಂಗ್ ತೆಗೆದು ಯೂಸ್ ಮಾಡಿ ಮತ್ತೆ ನೀವು ಕೀ ಚೈನ್ ತರ ಯೂಸ್ ಮಾಡಬಹುದು. ಸೊ ನೋಡಿ, ಇದು ಸಣ್ಣ ಮಿನಿಯೇಚರ್ ಬುಲಕ್ ಆರ್ಟ್, ಇದು ಎತ್ತಿನ ಗಾಡಿ. ನೀವು ನೋಡ್ಬೋದು ಎಷ್ಟು ಡೀಟೇಲ್ ವರ್ಕ್ ಇರುತ್ತೆ ಅಂದ್ರೆ. ಬಟ್ ಇದೆಲ್ಲ ಸ್ಕೂಲ್ ಪ್ರಾಜೆಕ್ಟ್ಗಳಿವೆಲ್ಲ. ಸೊ ನೋಡಿ, ಇದೆಲ್ಲ ಐಸ್ ಕ್ರೀಮ್ ಕಡ್ಡಿಗಳಿವೆಲ್ಲ. ಸೊ ಮಕ್ಕಳಿಗೆ ಯೂನಿಕ್ ಆಗಿರುತ್ತೆ ತೋರ್ಸ್ಲಿಕ್ಕೂ ಕೂಡ. ಸೊ ಇದನ್ನ ತೋರಿಸಿ ಮಿನಿಯೇಚರ್ ಹಿಂಗೆ ಮಾಡಬಹುದು ಅಂತ ನೀವು ಹೇಳ್ಕೊಡ್ಬೋದು ಮಕ್ಕಳಿಗೆ. ಅವ್ರಿಗೂ ಒಂದು ಐಡಿಯಾ ಬರುತ್ತೆ, ಅವರು ಮಾಡಬಹುದು. ಹೌದು, ಅದನ್ನು ಕೂಡ ಯೂಸ್ ಮಾಡಬಹುದು. ಸೊ ಇದು ಒಂದು ಸಣ್ಣ ಸ್ಕೂಟರ್, ಇದು ಕ್ಯೂಟ್ ಆಗಿದೆ ಸರ್, ಸಣ್ಣ ಸ್ಕೂಟರ್ ಇದು. ಸೊ ಇವಾಗ ನೀವೇನ್ ನೋಡ್ತಿದ್ದೀರಾ, ಇದು ರ್ಯಾಟಲ್ಸ್, ಗಿಲ್ಕಿಗಳಿವೆಲ್ಲ. ಸೊ ಮಕ್ಳಿಗೆ ಬರುತ್ತೆ. ಹೌದು. ಸೊ ಇದೆಲ್ಲ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಒಂದು. ಸೊ ಇದೊಂದು ಮಕ್ಳಿಗೆ ಯೂಸ್ ಮಾಡಕ್ಕೂ ಈಸಿ ಇರುತ್ತೆ. ಇದೆಲ್ಲ ಆರ್ಗ್ಯಾನಿಕ್ ಡೈಸ್ ಅಲ್ಲಿ ಮಾಡಿರುವಂತದ್ದು, ಪ್ಲಸ್ ಇದು ಆಲೆ ಮರದಲ್ಲಿ ಮಾಡಿರುವಂತದ್ದು. ಸೊ ಇದೆಲ್ಲ ಹಾರ್ಮ್ಫುಲ್ ಇರೋದಿಲ್ಲ ಮಕ್ಕಳಿಗೆ. ಇದು ಚೆನ್ನಾಗಿದೆ. ಇವೆಲ್ಲ ತುಂಬಾ ವರ್ಷಗಳಾಯ್ತು ನೋಡಿ. ಅವಾಗ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಜಾಸ್ತಿ. ಹೌದು, ಈಗೆಲ್ಲ ಮೊಬೈಲ್ ಎಲ್ಲ ಬಂದ್ಬಿಟ್ಟು ಇದೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಜನಗಳು. ಮರ್ತೋಗಿರೋದು ಒಂದಲ್ಲ, ಈಗ ನಮ್ದು ತಪ್ಪು, ನಾವು ತೋರ್ಸ್ತಾ ಇರೋದು ಅಷ್ಟೇ ಮಕ್ಳಿಗೆ. ಮಕ್ಳು ನಾವ್ ಏನ್ ತೋರ್ಸ್ತೇವೆ ಅದನ್ನ ಕಲಿತಾರೆ ಹೊರತು ಅವ್ರಾಗ ಅವ್ರು ಏನ್ ಕಲಿಯೋದಿಲ್ಲ. ಸೊ ಇದು ಬಂದ್ಬಿಟ್ಟು ತೊಟ್ಲು. ಎಲ್ಲ ಹೋಮ್ ಡೆಕೋರ್ಗೆ ಯೂಸ್ ಆಗತ್ತೆ. ಸೊ ನಿಮ್ಗೆ ಇದು ಮದುವೆ ಫಂಕ್ಷನ್ ಯೂಸ್ ಆಗತ್ತೆ, ಮತ್ತೆ ಸೀಮಂತದ ಫಂಕ್ಷನ್ ಯೂಸ್ ಆಗತ್ತೆ. ಇದರಲ್ಲಿ ಡಿಫ್ರೆಂಟ್ ಸೈಜಸ್, 2 ಸೈಜ್ ಸಿಗುತ್ತೆ ನಮ್ಮಲ್ಲಿ. ಸೊ ಬಿಗ್ಗೆಸ್ಟ್ ಸೈಜ್, ಬಿಗ್ ಸೈಜ್ ಇದು. ಸೊ ಚಿಕ್ಕ ಸೈಜು ಸಿಗುತ್ತೆ. ಕಾನ್ಸಂಟ್ರೇಷನ್ ಗೇಮ್ಸ್ ಇವೆಲ್ಲ.
ಸರ್ ನೋಡಿ, ಇದು ಪ್ಯಾಲೇಸ್ ಬರುತ್ತೆ, ನಮ್ಮ ಅಂಬಾಲ ಸರ್ ಮನೆ ಇದು. ಓಕೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಕ್ವಾಲಿಟಿ ಪ್ರಾಡಕ್ಟ್ ಬರುತ್ತೆ. ಇದು 2 ಅಡಿ ಬರುತ್ತೆ. ಸೊ ಚಿಕ್ಕದಲ್ಲ, ದೊಡ್ಡ ಸೈಜ್ ಇದು, ತುಂಬಾ ದೊಡ್ಡ ಸೈಜ್ ಈಗಿರೋ ಸ್ಟಾಕ್ಸ್ ಗಳಲ್ಲಿ. ಸೊ ಇದು ನಮ್ಮ ಪ್ರೊಡಕ್ಷನ್ ಏನಿದೆ ಇಲ್ಲಿ ನೀವು ನೋಡ್ತಿರೋದು. ಸೊ ಇದು ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್. ಓಕೆ. ಸೊ ಇದ್ರಲ್ಲಿ ನಿಮ್ಗೆ 1 ವರ್ಷ ವಾರಂಟಿ, 1 ವರ್ಷ ಗ್ಯಾರಂಟಿ ಬರುತ್ತೆ. ಓಕೆ. ಸೊ ಈ ಪ್ರಾಡಕ್ಟ್ ನೀವೇನ್ ನೋಡ್ತಿದ್ದೀರಾ, ಇದು ನಮ್ಮ ಓನ್ ಪ್ರೊಡಕ್ಷನ್ ಇದು. ಓಕೆ. ಇದು ಯಾರಾದ್ರೂ ಆರ್ಡರ್ ಮಾಡಿದ ಸರ್ ಇದು? ಸರ್ ಇದು ನಮ್ದು ರೆಗ್ಯುಲರ್ ಆರ್ಡರ್ ಇರುತ್ತೆ. ಓಕೆ. ಓಕೆ. ಏನ್ ನೋಡ್ತಿದ್ದೀರಾ? ಸೊ ಇದು 2 ಅಡಿ ಪ್ಯಾಲೇಸ್ ಇದು. ಓಕೆ. ಸೂಪರ್ ಆಗಿದೆ ಸರ್. ಡಿಟೇಲ್ ವರ್ಕ್ ನೋಡಬಹುದು. ಇಲ್ಲ 3D ಪ್ಯಾಲೇಸ್ ಇವೆಲ್ಲ ವಿತ್ ಲೈಟಿಂಗ್ ಇದೆ. ವಿತ್ ಲೈಟಿಂಗ್ ಇದು. ಇದು ವಿತ್ ಲೈಟಿಂಗ್ ಇದು. ನಮ್ಮ ಬ್ರ್ಯಾಂಡ್ ಕೂಡ ಬರ್ತಿದ್ರಲ್ಲಿ. ನೋಡಿ ಎಷ್ಟು ಡಿಟೈಲಿಂಗ್ ವರ್ಕ್ ಮಾಡಿದ್ದಾರೆ ಅಂತ. ಒಂದೊಂದೂ ಅಷ್ಟೇ ಸಖತ್ತಾಗಿದೆ. ಆ ವುಡ್ ವರ್ಕ್ ಆಗಲಿ, ಇಲ್ಲಾಂದ್ರೆ ಒಂದು ಡಿಸೈನ್ಸ್ ಆಗಲಿ, ಎಲ್ಲಾನು ಫುಲ್ ಡಿಟೈಲಿಂಗ್ ಆಗಿ ಮಾಡಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ವೀಕ್ಷಕರಿಗೆ ಡೀಟೇಲ್ ಆಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಹಲವಾರು ವಿವಿಧ ಬಗೆಯ ಗೊಂಬೆಗಳು ಈ ಒಂದು ಶಾಪ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ಹಾಗಾಗಿ ನೀವೇನಾದ್ರೂ ಈ ಒಂದು ದಸರಾನ ಅದ್ದೂರಿಯಾಗಿ ಆಚರಿಸಬೇಕಂದ್ರೆ ಬಂದು ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ನಿಮಗೆ ಬೇಕಾದ ಗೊಂಬೆಯನ್ನ ಪರ್ಚೇಸ್ ಮಾಡಿ. ಹಾಗೆ ಈ ಒಂದು ಶಾಪ್ ನಿಮ್ಗೆ ವರ್ಷದಲ್ಲಿ 365 ದಿನನೂ ಓಪನ್ ಇರುತ್ತೆ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ಎಲ್ಲರಿಗೂ ಮುಂಚಿತವಾಗಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯ. ಮತ್ತೆ ಮುಂದಿನ ದಿವಸ ಅಲ್ಲಿವರೆಗೂ ಧನ್ಯವಾದಗಳು.